ಹಕ್ಕಬುಕ್ಕರು ಅವ್ರನ್ನ ರಾಜಗುರುಗಳನ್ನಾಗಿ ಕರ್ಕೊಂಡು ವಿರೂಪಾಕ್ಷ ಸ್ವಾಮಿಯನ್ನು ಆರಾಧಿಸಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಮಾಡ್ತಾರೆ. ಆಕಸ್ಮಿಕವಾಗಿ ಕೃಷ್ಣದೇವರಾಯ ಅದರೊಳಗಡೆ ಎಂಟ್ರಿ ಕೊಡೋದು. ವಂಶಪಾರಂಪರ್ಯವಾಗಿ ಕೃಷ್ಣದೇವರಾಯ ಏನು ಬರೋದಿಲ್ಲ. ಆ ಕೃಷ್ಣದೇವರಾಯ ಬಂದವನು ಇಡೀ ಮತ್ತೆ ನಮ್ಮ ಅರ್ಧ ಸಾಮ್ರಾಜ್ಯವನ್ನು, ಅರ್ಧ ದೇಶವನ್ನು ಚಕ್ರಾಧಿಪತ್ಯವನ್ನು ಮಾಡಿ ಸುಮಾರು ಉತ್ತರ ಭಾರತದವರೆಗೂ ಹತ್ರ ಹೋಗ್ತಾನೆ. ತಿರುಪತಿಯನ್ನು ಆವಾಗ ಪುನಃ ಜೀರ್ಣೋದ್ಧಾರವನ್ನು ಮಾಡಿದ್ದು ಕೃಷ್ಣದೇವರಾಯ. ಹಂಪೆಯನ್ನು ವಿಜೃಂಭಣೆಯ ಹಂಪೆಯನ್ನಾಗಿ ಮಾಡ್ತಾನೆ. ಆ ಹಂಪೆ ಬಿಟ್ಟರೆ ಬಾರ್ಕೂರು ಬಿಟ್ಟರೆ ಹಂಪೆ. ಆವಾಗ ಇದ್ದಂಥ ರಾಜಧಾನಿಗಳಲ್ಲಿ ಮತ್ತೊಂದು ವೈಭವದ ಇದ್ದದ್ದು ಹಳೆಬೀಡು. ಇನ್ನು ಗುಹೆಗಳಲ್ಲಿ ದೇವಸ್ಥಾನಗಳನ್ನು ಕಂಡಿದ್ದು ಚಾಲುಕ್ಯರದ್ದು. ಇಷ್ಟೇ. ಕದಂಬರದೊಂದು ಮಾಡಿದ್ದ ಇತ್ತಲ್ಲ ಬನವಾಸಿ, ಅಲ್ಲೂ ಇವತ್ತಿಗೂ ಮಧುಕೇಶ್ವರ ದೇವಸ್ಥಾನವನ್ನು ನಾವು ನೋಡಬೇಕು. ಜೇನುತುಪ್ಪದ ರೀತಿಯಲ್ಲಿ ಇರ್ತಕ್ಕಂಥ ಶಿವಲಿಂಗ ಅದು ಕದಂಬರದು. ರೋಮಾಂಚನ ಆಗುತ್ತೆ ಇದನ್ನೆಲ್ಲ ನೋಡುವಾಗ. ಈ ಸಂದರ್ಭದಲ್ಲಿ ಆಶ್ರಯವನ್ನು ಕೊಟ್ಟಿದ್ದು ಸಾರಸ್ವತ ಲೋಕಕ್ಕೆ ಈ ರಾಜರುಗಳು. ಸಾಹಿತ್ಯ ಅನ್ನೋದೇನು ಇಲ್ದಿದ್ದಾಗ ಪಂಪ ಆದಿಕವಿಯಾಗಿ ಬಂದ್ಬಿಡ್ತಾನೆ. ಆದಿಕವಿಯಾಗಿ ಬಂದು ಅವನ ಸಾಹಿತ್ಯ ಕನ್ನಡಗಳನ್ನು ಹಳೆ ಕಾಲದ ಕನ್ನಡ, ಹಳೆಗನ್ನಡ ಅಂತ ಕರಿತೀವಲ್ಲ, ಆ ಕನ್ನಡಕ್ಕೆ ಸ್ವಲ್ಪ ಇನ್ನೊಂಚೂರು ಹೊಸ ರುಚಿಯನ್ನು ಕೊಟ್ಟಿದ್ದು ನಾರಾಯಣಪ್ಪ, ಗದಗಿನ ನಾರಾಯಣ. ಅದರೊಳಗೂ ಕುಮಾರವ್ಯಾಸ ಅಂತ ಅವನ ಹೆಸರು ಬರುತ್ತೆ. ಅವನ ಸಾಹಿತ್ಯ ಅಂದರೆ ಕನ್ನಡ ಸಂಸ್ಕೃತವನ್ನು ಮೀರಿಸ್ತಕ್ಕಂತಹ ಒಂದು ಕನ್ನಡ ಸಾಹಿತ್ಯ. ಏನು ಶಬ್ದಗಳವು, ಆ ಶಬ್ದ ಮೈತ್ರಿ, ಭಾವಮೈತ್ರಿ, ಅವುಗಳನ್ನು ಸೂತ್ರದ ರೂಪದಲ್ಲಿ ತಂದು ಒಂದು ರೀತಿಯ ಶ್ಲೋಕದ ರೀತಿಯಲ್ಲಿ ಮಂತ್ರವಾಗಿ ಮನನ ಮಾಡ್ತಕ್ಕಂತಹ ಸಾಲುಗಳಿಗೆ ಮಂತ್ರ ಅಂತ ಹೆಸರು. ಅದನ್ನು ತಂದು ಕೊಟ್ಟವನು ಕುಮಾರವ್ಯಾಸರು. ಆ ಸಾಲಿನಲ್ಲೇ ರನ್ನ, ಜನ್ನ, ಪೊನ್ನ, ರಾಘವಾಂಕ ಇವರೆಲ್ಲ ಬರ್ತಾರೆ. ಸಾಹಿತ್ಯ ಲೋಕವೇ ನಮ್ಮ ಮುಂದೆ ಕಾಣುತ್ತೆ. ಅವಾಗಿನ ಸಾಹಿತ್ಯ ಬಹಳ ಕಷ್ಟ. ಏನು ಎಕ್ಸಸೈಸ್ ಪೇಪರ್ ಇದೆ ಅನ್ಕೊಂಡಿದ್ದೀರಾ, ಅಥವಾ ರಿನಾಲ್ಡ್ ಪೆನ್ ಇತ್ತು ಆವಾಗ? ಏನಿಲ್ಲ. ಆ ಸಾಹಿತ್ಯ ಬರೀತಕ್ಕಂಥದ್ದು ತಾಳೆಗರಿ ಮೇಲೆ ಅಷ್ಟು ಸುಲಭದ ಮಾತಲ್ಲ. ನಮಗೆ ಓದ್ಲಿಕ್ಕೂ ಕಷ್ಟ, ಅದು ಹೆಂಗೆ ಬರೆದಿದ್ದಾರೆ ಅಂತ ನೋಡ್ಲಿಕ್ಕೂ ಕಷ್ಟ. ಇಂಥ ಸಂದರ್ಭದಲ್ಲಿ ಈ ಭಾಷೆಗಳನ್ನು ಏನು ಸಾಹಿತ್ಯಿಕವಾಗಿ ಇವ್ರು ಬರಿತಾ ಇದ್ರು, ಈ ಕಡೆ ಭಾಗದಲ್ಲಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಹಿಂಗೆ ಬರಿತಿದ್ರು, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಈ ಸಾಹಿತ್ಯಕ್ಕೆ ಒಂದು ಕ್ಲಾಸಿಕಲ್ ಟಚ್ಚನ್ನು ಕೊಡ್ತಾರೆ. ಕ್ಲಾಸಿಕಲ್ ಟಚ್ ಹೆಂಗೆ ಕೊಡ್ತಾರೆ ಸಾಹಿತ್ಯಕ್ಕೆ? ಒಂದು ಛಂದೋಬದ್ಧವಾದಂಥದ್ದು, ತ್ರಿವಿಡೆ ತಾಳ, ಜಂಪೆ ತಾಳ, ಈ ಥರದ ತಾಳಗಳನ್ನು ವರಸೆ ಹಾಕಿಬಿಟ್ಟು ಅದನ್ನು ಯಕ್ಷಗಾನ ಸಾಹಿತ್ಯವನ್ನಾಗಿ ಮಾಡ್ತಾರೆ. ಮುದ್ದಣ್ಣ ಅಂತ ನೀವು ಕೇಳಿರಬೇಕು, ಮನೋರಮೆ ಮುದ್ದಣ್ಣ. ಏನು ನಮ್ಮ ಕಾಸರಗೋಡಿನ ಒಂದು ಗಣಪತಿ ದೇವಸ್ಥಾನ ಬರುತ್ತೆ, ಮದ್ದೂರು ಗಣಪತಿ ದೇವಸ್ಥಾನ, ನಮ್ಮ ಬಾರ್ಡ್ರು, ಕರ್ನಾಟಕದ ಬಾರ್ಡ್ರು. ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಅವರ ಸಾಹಿತ್ಯವನ್ನು ಬರೀತಾರೆ. ಯಕ್ಷಗಾನ ಸಾಹಿತ್ಯ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನ ಸಾಹಿತ್ಯಗಳಲ್ಲಿ ದ್ವಿತೀಯಾಕ್ಷರಗಳು ಪ್ರಾಸ ನೋಡಿ, ಸಾಹಿತ್ಯಗಳಿಗೆ ಹೇಗಿರ್ತದೆ ಇವತ್ತಿನ ಥರದ್ದಲ್ಲ. ದ್ವಿತೀಯಾಕ್ಷರಗಳು ಪ್ರಾಸ ಇರಬೇಕು, ಲೆಕ್ಕಾಚಾರದ ಒಂದು ಸಾಲಿರಬೇಕು, ಅದಕ್ಕೆ ಇಷ್ಟಿಷ್ಟು ಮಾಡಿ ಅದು ದ್ವಿಪದಿನೋ ತ್ರಿಪದಿನೋ ಅಥವಾ ಷಟ್ಪದಿನೋ ಈ ಥರದ ಬರೀಬೇಕು. ಇದು ಛಂದೋಮಯವಾಗಿರ್ತಕ್ಕಂಥ ಛಂದಸ್ಸಿನ ಇಷ್ಟು ಸರ್ಕಸ್ಗಳು ಆಗ ನಡೆಯುತ್ತದೆ. ಇನ್ನು ಸಾಹಿತ್ಯಕ್ಕೆ ಬಂತಂದಮೇಲೆ ಸುಮ್ಮನೆ ಬರ್ಕೊಂಡು ಕೂತ್ಕೊಂಡ್ರೆ ಆಗಲ್ವಲ್ಲ, ಅದನ್ನು ಹಾಡಬೇಕು. ಅದು ಹಾಡುಗಾರಿಕೆ ಇದೆಯಲ್ಲ, ಅಂಥ ಹಾಡು, ಆ ಹಾಡಿಗೆ ತಕ್ಕನಾದ ಹೆಜ್ಜೆ ಹಾಕಬೇಕು. ಆ ಹೆಜ್ಜೆಗೆ ಒಂದು ಹೊಸ ರೂಪವನ್ನು ಕೊಟ್ಟವಳು ಶಾಂತಲೆ. ಭರತನಾಟ್ಯವನ್ನು ತಂದು ನಾಟ್ಯ ರಾಣಿ ಶಾಂತಲೆ ಅಂತ ಅವಳು ಹೆಸರು ತಂದು ತೋರಿಸ್ತಾಳೆ. ಸಾಹಿತ್ಯ ಇದ್ರೇ ನಾಟ್ಯ, ನೃತ್ಯ ನಂತರ ನಾಟ್ಯವಾಗಬೇಕಾದ್ರೆ ತಾಳ, ಶ್ರುತಿ, ಲಯ, ಸಾಹಿತ್ಯ. ಶಾಂತಲೆ ಈ ನಾಟ್ಯದ ತನ್ನೊಳಗಡೆ ಆ ಸರಸ್ವತಿಯನ್ನು ತುಂಬಿಕೊಂಡು ತೋರಿಸಿರಬಹುದು. ಆದರೆ ಇದರ ಹಿನ್ನೆಲೆಯಲ್ಲಿ ನಾವು ಒಂಚೂರು ಹಿಂದಕ್ಕೆ ಹೋದರೆ ಚಾಲುಕ್ಯರು ಕಲ್ಲಿನ ಮೇಲೆ ತೋರಿಸಿದ್ದಾರೆ. ಕನ್ನಡ ನಾಡು ಶಿಲ್ಪಕಲೆಗೆ ಆಗಿನ ಕಾಲದಲ್ಲೇ ತನ್ನ ಶ್ರೀಮಂತಿಕೆಯನ್ನು ತೋರಿಸ್ಕೊಂಡಿದೆ, ಇವತ್ತನ್ನಲ್ಲ. ಆನಂತರ ಈ ಹಳೆಬೀಡಿಗೆ ಜಕ್ಕಣಾಚಾರ್ಯರು ಅಮರಶಿಲ್ಪಿ ಆದರು. ಶಿಲ್ಪಕಲೆಗೂ ಸಂಗೀತಕ್ಕೂ ಸಂಬಂಧ ಇದೆ ಅಂತ ಹೇಳಿ ಆ ಶಿಲ್ಪಿಗಳು ತೋರಿಸ್ತಾರೆ. ಒಂದೊಂದು ಕಂಬದಲ್ಲಿ ಸಾರಿ ಗ ಮ ಪ. ಇವತ್ತಿಗೂ ನೀವು ನೋಡ್ಬರ್ಬೋದು, ಹಂಪೆಗೆ ಹೋದ್ರೆ ಕಂಬಗಳು ಮಾತಾಡ್ತವೆ, ಶಿಲೆಗಳು ಸಂಗೀತವ ಹಾಡಿವೆ ಅಂತ ಒಂದು ಹಾಡು ಕೇಳಿದಿರಲ್ಲ. ಶಿಲೆಗಳು ಹಾಡುವಂಥದ್ದು ರೋಮಾಂಚನ ಆಗ್ಬಿಡುತ್ತೆ ನಮ್ಮ ಕರ್ನಾಟಕದ ಇತಿಹಾಸವನ್ನು ನೋಡಿದ್ರೆ. ಅದೆಲ್ಲ ಆಗೋಷ್ಟೊತ್ತಿಗೆ ಇನ್ನೇನು ಮೈಸೂರು ಇದು ವಿಜಯನಗರ ಹೋಯ್ತು ಅನ್ನೋಷ್ಟೊತ್ತಿಗೆ ಮೈಸೂರು
ಹುಟ್ಕೊಳ್ಳುತ್ತೆ, ಮೈಸೂರು ಸಂಸ್ಥಾನ ಹುಟ್ಕೊಳ್ಳುತ್ತೆ. ಮೈಸೂರು ಸಂಸ್ಥಾನ ಹುಟ್ಟೋ ಸಂದರ್ಭದಲ್ಲಿ ಅಲ್ಲಿದ್ರಲ್ಲ ಅಳುಪುರ 1,500 ವರ್ಷಗಳ ಹಿಂದೆ ಅವರನ್ನು ಕೃಷ್ಣದೇವರಾಯ ಏನು ಮಾಡ್ತಾನೆ, ಅರಸು ಮನೆತನವನ್ನು ತೆಗೆದುಬಿಟ್ಟು ಗುತ್ತಿನ ಮನೆಗಳು ಅಂತ ಮಾಡಿಬಿಡ್ತಾನೆ. ಅವರೆಲ್ಲ ಪಟೇಲರ ಥರ ಬಂದುಬಿಡ್ತಾರೆ, ಅಲ್ಲಿನ ರಾಜರುಗಳು ವಂಶಸ್ಥರೆಲ್ಲರೂ ಸಹ ಗುತ್ತಿನ ಮನೆಗಳು ಅಂತ ಆಗ್ಬಿಡ್ತಾರೆ. ಎಲ್ಲಿ ಕರಾವಳಿನಲ್ಲಿ ಅರಸು ತಮ್ಮ ಮನೆತನ ಹೊರಟೋಯ್ತು, ಪೋರ್ಚುಗೀಸರು ಆ ಟೈಮಲ್ಲಿ ದಾಳಿ ಮಾಡಿಬಿಡ್ತಾರೆ ಬಾರ್ಕೂರಿನ ಮೇಲೆ. ಇಲ್ಲಿ ಮೈಸೂರು ಸಾಮ್ರಾಜ್ಯ ಹುಟ್ಕೊಳ್ಳುತ್ತೆ, ಒಡೆಯರ ಸಾಮ್ರಾಜ್ಯ ಬೆಳೀತಾ ಬರ್ತದೆ. ಒಡೆಯರು ಬೆಳೀತಾ ಬರಬೇಕಾದ್ರೆ ಅವರು ಮತ್ತೆ ಪುನಃ ಕಲಾ ಸರಸ್ವತಿಯನ್ನು ಆರಾಧನೆ ಮಾಡ್ತಾರೆ. ಅಷ್ಟಕ್ಕೆ ಸೀಮಿತವಾಗಿರಲಿಲ್ಲ ಒಡೆಯರುಗಳು ಮಾತ್ರ. ಸಂಗೀತ, ಸಾಹಿತ್ಯ, ಆಮೇಲೆ ನಾಟ್ಯ ಜೊತೆಯಲ್ಲಿ ಕೈಗಾರಿಕೆಗೆ ಕೈ ಹಾಕ್ತಾರೆ. ಆಧುನಿಕತೆಯ ಒಂದು ಚಿತ್ರಣ ಅವರಲ್ಲಿ ಇತ್ತು ಅನ್ನೋದಕ್ಕೇನೆ ನೋಡಿ ಆವಾಗಲೇ ಬರೋದು ವೀಣೆ ಶೇಷಣ್ಣ ಅವರೆಲ್ಲ ತಂತಿನಾದವನ್ನು ಅವಾಗ ನಮಗೆ ತಂದು ಕೊಡ್ತಾರೆ. ಪಿಟೀಲ್ ಚೌಡಯ್ಯನವರು ಬರ್ತಾರೆ. ಮೈಸೂರು ಸಾಮ್ರಾಜ್ಯದಲ್ಲೂ ಸಮೇತ ಬ್ರಿಟಿಷರ ಒತ್ತಡಗಳು ಜಾಸ್ತಿ ಆಗುತ್ತೆ. ಆಮೇಲೆ ಮೈಸೂರು ಸಾಮ್ರಾಜ್ಯದಲ್ಲೇ ಕೆಲಸಕ್ಕೆ ಬಂದವರು ಸೇನಾಧಿಪತಿ ಆಗ್ತಾನೆ. ಹೈದರಾಲಿ ಸೇನಾಧಿಪತಿಯಾಗಿ ಒಂದು ಏನೋ ಗೆದ್ಕೊಂಬಂದ ಅಂಥೇಳಿ ಅವನಿಗೊಂದು ಅಧಿಕಾರವನ್ನು ಕೊಡ್ತಾರೆ. ಸೇನಾನಿ ಅಂತೇಳಿ ಕೊಟ್ಟಾಗ ಅರಸರನ್ನು ಜೈಲಿಗೆ ಹಾಕ್ತಾನೆ. ಜೈಲಿಗೆ ಹಾಕಿ ಶ್ರೀರಂಗಪಟ್ಟಣನ ರಾಜಧಾನಿ ಮಾಡ್ಕೊಳ್ತಾನೆ. ಅಲ್ಲಿ ಅವನು ನವಾಬ ಅಂತ ಅನ್ನಿಸ್ಕೊಂಡ್ಬಿಡ್ತಾನೆ. ಅವನ ಮಗ ಟಿಪ್ಪು ಸುಲ್ತಾನ್ ಆಗಿಬಿಡ್ತಾನೆ. ಈ ಸಂದರ್ಭದಲ್ಲೂ ಸಮೇತ ತನ್ನ ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋದಕ್ಕೆ ಅಲ್ಲಿನ ರಾಣಿಯರು ಬಹಳ ಕೆಲಸ ಮಾಡ್ತಾರೆ ಸಂಸ್ಥಾನದಲ್ಲಿ. ಆಗ ಮೈಸೂರಿನ ಒಡೆಯರ ಮೇಲೆ ಇಡೀ ಮೈಸೂರು ಸಂಸ್ಥಾನ ದೈವತ್ವವನ್ನು ಕಂಡುಕೊಂಡಿರ್ತದೆ. ಹಾಗಾಗಿ ಟಿಪ್ಪು ಸುಲ್ತಾನ್ ಮೈಸೂರು ಒಡೆಯರನ್ನ ಹೊರಗಾಕಲಿಕ್ಕೆ ಹೆದರ್ತಾನೆ. ಅಂಥ ಸಂದರ್ಭದಲ್ಲಿ ಈ ಪುನಃ ಮೈಸೂರಿನ ಆಳ್ವಿಕೆಯನ್ನು ಕೆಂಪ ನಂಜಮ್ಮಣ್ಣಿ ಎನ್ನುವಂಥ ರಾಣಿ ಬರ್ತಾರೆ. ಅವರು ಈ ಕರ್ನಾಟಕದಲ್ಲಿ ಹೆಚ್ಚು ಹೊಸತನವನ್ನು ತಂದುಕೊಡ್ತಾರೆ. ಮಹಾರಾಣಿ ಕಾಲೇಜ್ ಬೇಕು, ಶಾಲೆಯನ್ನು ತರಬೇಕು, ನಾವು ಹೆಣ್ಮಕ್ಳು ಓದಬೇಕು ಅನ್ನೋದನ್ನು ತರ್ತಾರೆ. ಆಂದೋಲನ ತರ್ತಾರೆ. ಕಬ್ಬಿಣದ ಅದಿರಿನ ಫ್ಯಾಕ್ಟ್ರಿನ ತರ್ತಾರೆ. ಈ ಅಣೆಕಟ್ಟನ್ನು ತರಲಿಕ್ಕೆ ತಾನು ನಾಂದಿಯನ್ನು ಹಾಡ್ತಾರೆ. ಅವರು ಹಾಕ್ಕೊಟ್ಟಿದ್ದನ್ನೇ ನಂತರ ನಾಲ್ವಡಿ ಕೃಷ್ಣರಾಜರು ರಾಜಶ್ರೀಗಳಾಗಿ ಬೆಳ್ಕೊತಾರೆ. ಇವೆಲ್ಲ ಬೆಳ್ಕೊಂಡು ಬಂದ ನಂತರ ಕಾಲದಲ್ಲಿ ಆಮೇಲೆ ಬೇಕಾದಷ್ಟು ನಮ್ಮಲ್ಲಿ ಸಾಹಿತಿಗಳು ಹುಟ್ಕೊಳ್ತಾರೆ. ಕನ್ನಡವೇ ನಿತ್ಯ.